ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತೋರಿಸ್ತಿರೋ ಐಟಮ್ ಬಂದು ಸರಿ ಹೇಗೆ ಮಾಡೋದು ಅಂತ, ಹಾಗೆ ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಏನು ಅಂತ ಒಂದು ಚಿಕ್ಕದಾಗಿರೋ ಲಿಸ್ಟ್ ಇದೆ. ಆ ಲಿಸ್ಟಲ್ಲಿರೋ ಐಟಮ್ಸ್ನೆಲ್ಲ ಪಟ ಪಟ ಅಂತ ಹೇಳ್ಕೊಂಡು ಹೋಗ್ತೀನಿ. ಅದಾದಮೇಲೆ ಹೇಗೆ ಏನು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ರಾಗಿ, ಹೆಸರುಕಾಳು, ಉದ್ದಿನಕಾಳು, ಮೆಕ್ಕೆಜೋಳ ಅಂದರೆ ಸಣ್ಣ ಜೋಳ, ಬಾರ್ಲಿ ಅಕ್ಕಿ, ಕಡಲೆ ಬೀಜ, ಯಾಲಕ್ಕಿ, ಕರಿಮೆಣಸು, ಮೆಂತ್ಯ, ಜೀರಿಗೆ, ಕೆಂಪಕ್ಕಿ, ಸಾಮೆ, ಹುರುಳಿಕಾಳು, ಅವರೆಕಾಳು, ಬಿಳಿ ಬಟಾಣಿ, ಹಸಿರು ಬಟಾಣಿ, ಬಿಳಿ ಅಲಸಂದೆಕಾಳು, ತೊಗರಿಬೇಳೆ, ಹೆಸರುಬೇಳೆ, ರಾಜ್ಮಾ, ಸಬ್ಬಕ್ಕಿ, ಗಸಗಸೆ, ಒಣಶುಂಠಿ, ವಾಲ್ನಟ್, ಕಾಬಲ್ ಕಡಲೆ, ಕಪ್ಪುದ್ದಿನ ಬೇಳೆ, ಅಗಸೆ ಬೀಜ, ಮೈಸೂರು ದಾಲ್, 3 ಟೈಪ್ ಆಗಿರೋ ರಾಜ್ಮಾ, ಸೋಂಪು, 6 ಟೈಪ್ಸ್ ಮಿಲೆಟ್ಸ್, ಅಲಸಂದೆ ಕಾಳು, ಬಾರ್ಲಿ, ಡಬಲ್ ಬೀನ್ಸ್ ಸೀಡ್ಸ್ ಏನೇನು ಬರುತ್ತೆ ಅದು, ಪಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು, ಸೀಬೇಳೆ ಪೌಡ್ರು ಹಾಗೂ ನೇರಳೆ ಎಲೆ ಪೌಡ್ರು ಬಂದು ಆಪ್ಷನಲ್. ಇದಿಷ್ಟು ಕೂಡ ಐಟಮ್ಸ್ನ ನಾವು ಯೂಸ್ ಮಾಡ್ತೀವಿ. ಇಷ್ಟು ಐಟಮ್ಸ್ ಬೇಕಾಗಿದೆ. ನಾವಿಲ್ಲಿ ಮಾಡಿರೋದ್ರಲ್ಲಿ ಇಷ್ಟು ಐಟಮ್ಸ್ ಆಲ್ಮೋಸ್ಟ್ 35 ಟು 37 ಇದೆ ಐಟಮ್ಸ್, ಅಷ್ಟು ನಾನು ಬಳಸಿದ್ದೀನಿ. ಬಿಕಾಸ್ ಇದು ಇವತ್ತು ಅಂತ ಅಲ್ಲ, ಬಿಫೋರ್ ಕೂಡ ಅಂದರೆ ತುಂಬ ವರ್ಷಗಳಿಂದನೂ ಕೂಡ ನಮ್ಮ ಮನೇಲಿ ಇದನ್ನು ಬಳಸ್ತಿದ್ವಿ. ಇವಾಗ ಸ್ವಲ್ಪ ದಿನದಿಂದ ಬಳಸಿಲ್ಲ, ಅಗೇನ್ ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲಿ ಆಲ್ಮೋಸ್ಟ್ ನಾವು ತಗೊಂಡಿರೋದು ಒಂದು ನಿಯರ್ಲಿ 8 kg, ಒಂದು 750 ಗ್ರಾಮ್ ಬಿಟ್ರೂ ಆಲ್ಮೋಸ್ಟ್ 7 kgs ಅಷ್ಟು ಐಟಮ್ಸ್ನ. ಇದನ್ನೆಲ್ಲ ಫಸ್ಟು ನಾವು ಓವರ್ ನೈಟು ನೆನೆಸಿಡಬೇಕು. ಬಿಕಾಸ್ ಅದರಲ್ಲಿ ಇವಾಗ ಬರ್ತಿರೋ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಇರುತ್ತೆ. ಸೊ ಅದನ್ನು ಕ್ಲೀನಾಗಿ ನೆನೆಸಿಟ್ಟು ತೊಳೆದ ಮೇಲೆ ಅದನ್ನು ಆರಾಕಕ್ಕಿಡಬೇಕು. ಅಂದರೆ ತುಂಬ ಬಿಸಿಲಿರೋ ಜಾಗದಲ್ಲೇ ಇಡಬೇಕು ಅನ್ನೋದು ಅಲ್ಲ, ನೆರಳಲ್ಲಿ ಒಣಗಿಸಿದ್ರೆ ಮಾತ್ರ ಅದು ತುಂಬ ಚೆನ್ನಾಗಾಗತ್ತೆ ಅನ್ನೋದು. ಸೊ ಆಲ್ಮೋಸ್ಟ್ ಇದು ಒಣಗೋದಕ್ಕೆ 3 to 4 ಡೇಸ್ ತಗೊಳುತ್ತೆ. 3 ಡೇಸ್ ಕಂಪ್ಲೀಟಾಗಿ ನೆರಳಲ್ಲೇ ಮನೆ ಒಳಗಡೆ ಇರೋ ಟೆಂಪ್ರೇಚರ್ನಲ್ಲೇ ಒಣಗಿಸಿರೋದು. ಕೂಲ್ ಆಗಿರೋ ಇದರಲ್ಲಿ ಅದ್ರ ನೀರಿನ ಅಂಶ ಏನೇನು ತೊಳೆದಿರೋದಿರುತ್ತೆ ಅದೆಲ್ಲ ಹೋಗಬೇಕು. ಒಂದು ಕಾಟನ್ ಕ್ಲಾತ್ನ ಹಾಕಿದ್ಮೇಲೆ ಅದ್ರ ಮೇಲೆ ಆರಾಮಾಗಿ ಹಾಕಿದ್ರೆ ಕ್ಲೀನಾಗಿ ಒಣಗುತ್ತೆ. ಇದು ಒಣಗಿಸೋದಾದ್ಮೇಲೆ ಒಂದು ದಿನ, ಲಾಸ್ಟ್ ಡೇ ದಿನ ಬಂದು ಒಂದು ಹಾಫ್ ಆನ್ ಅವರ್, 30 to 40 ಮಿನಿಟ್ಸ್ ಮಾತ್ರನೇ ಬಿಸಿಲಲ್ಲಿ ಒಣಗಿಸ್ಬೇಕು. ಅಂದರೆ ನಾರ್ಮಲ್ ಬಿಸಿಲಲ್ಲಿ, ತುಂಬ ಹೆವಿ ಬಿಸಿಲಿದ್ರೂ ಏನು ಬೇಡ. ನಾರ್ಮಲ್ ಬಿಸಿಲಲ್ಲಿ 30 to 35, 40 ಮಿನಿಟ್ಸ್ ಒಣಗಿದ್ರೆ ಕೂಲಾಗಿ ಕಂಪ್ಲೀಟಾಗಿ ಅದು ಡ್ರೈ ಆಗಿರುತ್ತೆ. ನಮಗದು ಏನಂತಾರೆ ಮೆತ್ತಗೆ ಅನಿಸಿರಲ್ಲ, ತುಂಬ ಗಟ್ಟಿ ಇರುತ್ತೆ. ಪೌಡ್ರ್ ಮಾಡೋಲ್ಲ, ಸಖತ್ತಾಗಿ ಬರುತ್ತೆ. ಏನಕ್ಕೆ ಯಾಕೆ ಇದನ್ನೆಲ್ಲ ಯೂಸ್ ಮಾಡ್ತೀವಿ, ಯಾಕೆ ಇಷ್ಟೊಂದು ರಿಸ್ಕ್ ಬೇಕಾ ಅಂತ ಅಂದಾಗ, ಎಸ್, ವಿ ನೀಡ್ ದಿಸ್ ರಿಸ್ಕ್. ಬಿಕಾಸ್ ಲೈಫ್ ಇರೋದು ಹಾಗೇನೆ, ಏನೇನೋ ತಿಂದು ಏನೇನೋ ಮಾಡಿ ಏನೇನೋ ಆಗೋದಕ್ಕೆ. ಇದೆಲ್ಲ ಯೂಸ್ ಮಾಡಿಕೊಂಡು ಆರೋಗ್ಯವಾಗಿರೋ ಒಂದು ಲೋಟದಷ್ಟು ಕುಡಿದ್ರೆ, ನನಗೆ ಆಲ್ಮೋಸ್ಟ್ ಒಂದು ಬೆಳಗ್ಗೆ ಕುಡಿದ್ರೆ ನಾನು ಆಫ್ಟರ್ನೂನ್ ಈವ್ನಿಂಗ್ವರೆಗೂ ಆರಾಮಾಗಿರುತ್ತೆ. ನನಗೇನೂ ಅನಿಸಲ್ಲ, ತುಂಬ ಹೊಟ್ಟೆ ಹಸ್ವಾಗೋದು, ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗಲ್ಲ. ಸೊ ಆ ರೀಸನ್ಗೆ ನಾವು ಇದನ್ನೆಲ್ಲ ಬಳಸ್ತೀವಿ. ಇಲ್ಲಿ ಏನಂದರೆ ಆಲ್ರೆಡಿ ಮಾಡೋದಕ್ಕೆ ಏನೇನು ಬೇಕು ಅಂತ ಎಲ್ಲ ನೋಡಿಸ್ತಿರೋದು. ಇದೆಲ್ಲನೂ ಫ್ರೈ ಮಾಡಬೇಕಾಗತ್ತೆ. ಹಾಗೆ ಡೈರೆಕ್ಟಾಗಿ ಒಣಗಿಸಿದ ತಕ್ಷಣ ಪೌಡ್ರ್ ಮಾಡಿ ಯೂಸ್ ಮಾಡೋದು ಅಲ್ಲ. ಕ್ಲೀನಾಗಿ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕಂಪ್ಲೀಟಾಗಿ ಹುರಿದ್ಕೊಂಡು ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನೇನಿರುತ್ತೆ ಅಂತ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಇದಕ್ಕೆ ನಾವು ಏನಕ್ಕೆ ಇಷ್ಟು ಐಟಮ್ ಬಳಸ್ತೀವಿ, ಆಲ್ಮೋಸ್ಟ್ ನಾವು ಒಂದು ಸರಿಗೆ ಬಳಸಿದ್ರೆ, ಇವಾಗ ಏನು ಬಳಸಿದ್ದೀವಿ, ಏನು ಯೂಸ್ ಮಾಡಿದ್ದೀವಿ, ಇದು ನಮಗೆ ನಿಯರ್ಲಿ 6 ಮಂತ್ ಬರುತ್ತೆ. 6 ಮಂತ್ ಅಂದರೆ ನಾವು ಆರಾಮಾಗಿ ಯೂಸ್ ಮಾಡ್ಬೋದಲ್ವಾ. ಕೆಲವೊಬ್ರು ಮನೇಲಿ ಮಕ್ಕಳಿಗೆ ಕೂಡ ಸರಿ ಕೊಡ್ತಾರೆ, ಅದರಲ್ಲಿ ಐಟಮ್ಸ್ ಬೇರೆ ಇರುತ್ತೆ. ಇದು ಫಾರ್ ಅಡಲ್ಟ್ಸ್. ಇವಾಗ ಶುಗರ್, ಬಿ ಪಿ ಇರೋರ್ಗಾಗಿರ್ಬೋದು, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರುತ್ತಲ್ವ, ಲೈಕ್ ನಾಟ್ ಫಾರ್ ಕ್ರಿಟಿಕಲ್ ಹೆಲ್ತ್ ಇಶ್ಯೂಸ್ಗೆ ಅಂತ ಹೇಳ್ತಿಲ್ಲ, ಶುಗರ್ ಬಿ ಪಿ ಇರೋವಂಥ ಹೆಲ್ತ್ ಇಶ್ಯೂಸ್ಗೆ ಕಂಟ್ರೋಲ್ ಆಗಬೇಕು, ಅದು ಒಂದು ನಾರ್ಮಲ್ ಸ್ಟೇಜಲ್ಲಿ ಇರಬೇಕಂದ್ರೆ ದಿಸ್ ಇಸ್ ಬೆಸ್ಟ್. ಯಾಕಂದರೆ ಅವ್ರಿಗೆಲ್ಲನೂ ಮೈಲ್ಡ್ ಆಗಿರಬೇಕು, ಎಲ್ಲನೂ ನೋಡಿಕೊಂಡೇ ಊಟ ಕೊಡಬೇಕು, ನೋಡಿಕೊಂಡೇ ಪ್ರತಿಯೊಂದನ್ನು ಕೊಡಬೇಕಾಗತ್ತೆ. ಸೊ ಇಲ್ಲಿ ನಮ್ಗೆ ಏನೇನು ಬೇಕು, ಏನೇನು ಬೇಡ ಎಲ್ಲ ಇರುತ್ತೆ. ಯಾವ್ಯಾವ ಐಟಮ್ಸ್ನ ನಾವು ಬಳಸಬಾರ್ದು ಅಂಥವ್ರಿಗೆ ಆ ಐಟಮ್ಸ್ನ ನಾವು ಬಳಸಿರಲ್ಲ. ಸೊ ಯಾವ್ಯಾವ ಐಟಮ್ಸ್ನ ನಮ್ಮ ಬಾಡಿಗೆ ಕಂಟ್ರೋಲ್ ಆಗೋದು ಬೇಕಾಗಿರುತ್ತೆ ಅಷ್ಟನ್ನು ಮಾತ್ರ ಬಳಸಿರ್ತೀವಿ. ಸೊ ಅದನ್ನು ಬಳಸಿದಾಗ ನಮ್ಮ ಬಾಡಿಗೆ ಬೇಕಾಗಿರೋ ಅಷ್ಟು ಪ್ರೋಟೀನ್ಸ್ ಆಗಿರ್ಬೋದು ಎಲ್ಲನೂ ಸಿಗುತ್ತೆ ಅಂದರೆ ತಪ್ಪೇನಿದೆ, ಇನ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಸೊ ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆ ಫುಡ್ಗೆ ಇನ್ವೆಸ್ಟ್ ಮಾಡ್ತೀವಿ, ಒಂದು ಒಳ್ಳೆ ಡ್ರಿಂಕಿಗೆ ಯೂಸ್ ಮಾಡ್ತೀವಿ ಅಂದಾಗ ಅದರಲ್ಲಿ ಬೆನಿಫಿಟ್ ಕೂಡ ಅಷ್ಟೇ ಇರುತ್ತೆ. ಸೊ ಜಂಕ್ ಫುಡ್ಸ್ಗೆ ಅಥವಾ ಬೇರೆ ಏನೋ ತಿನ್ನೋದಕ್ಕೆ ನಮ್ಮ ಬಾಡಿಗೆ ಏನು ಬೇಡೋ ಅದನ್ನೆಲ್ಲ ನಾವು ಯೂಸ್ ಮಾಡೋದಕ್ಕೋಸ್ಕರ ಎಷ್ಟೆಲ್ಲ ದುಡ್ಡು ವೇಸ್ಟ್ ಮಾಡ್ತೀವಿ. ಅದನ್ನ ಸ್ಟಾಪ್ ಮಾಡಿ ಇಂಥದಕ್ಕೆ ಯೂಸ್ ಮಾಡಿದಾಗ ಇಟ್ಸ್ ವೆರಿ ಹೆಲ್ಪ್ಫುಲ್ ಅನ್ನೋ ಒಂದು ಯೋಚನೆ ನಂದು. ಮತ್ತು ಅದು ನನಗೆ ಹೆಲ್ಪ್ಫುಲ್ ಆಗಿದೆ ಕೂಡ, ನನಗೆ ಹ್ಯಾಪಿ ಕೂಡ ಇದೆ.
ಸೊ ಆಲ್ಮೋಸ್ಟ್ ನಮ್ಮ ಮನೇಲಿ ಹೇಗೆ ಅಂದರೆ ಇವಾಗ ಅಟ್ ಪ್ರೆಸೆಂಟ್ ಬೆಳಗ್ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿದ ತಕ್ಷಣ ಫಸ್ಟ್ ಕಣ್ಮುಂದೆ ಇದಿರುತ್ತೆ ಒಂದು ದೊಡ್ಡ ಲೋಟದಷ್ಟಿದ್ದಾಗ ಕುಡಿದ್ರೆ ಬೆಳಗ್ಗೆ ಟಿಫನ್ ಕಂಪ್ಲೀಟ್ ಮುಗೀತು ಟಿಫನ್ ಅವತ್ತಿನ ಡೇ ಟಿಫನ್ ಕಂಪ್ಲೀಟ್ ಆಗುತ್ತೆ ಹೊಟ್ಟೆ ತುಂಬಿರುತ್ತೆ ಆ್ಯಕ್ಟಿವ್ ಆಗಿರ್ತೀವಿ. ಸೊ ಈವನ್ ನಮಗೆ ಬೇಕಾದ್ರೆ ನೈಟ್ ಕೂಡ ಕುಡಿಬೋದು ಆ್ಯಕ್ಚುಲಿ ಬೆಳಗ್ಗೆ ನೈಟ್ ಅಂತ ಏನಿಲ್ಲ. ಅಂದರೆ ಬೆಳಗ್ಗೆ ಒಂದು ಲೋಟ ಕುಡಿದ್ರೆ ಟಿಫನ್ದು ಒಂದು ಮ್ಯಾನೇಜ್ ಆಗುತ್ತೆ ಆರಾಮಾಗಿರುತ್ತೆ. ಹಾಗೆ ಬಾಡಿಗೆ ಏನೇನು ಬೇಕು ಅರ್ಲಿ ಮಾರ್ನಿಂಗ್ ನಮ್ಮ ಬಾಡಿಗೆ ಏನೆಲ್ಲ ಹೋಗಬೇಕು ಆದಷ್ಟು ಹೋಗುತ್ತೆ ಇದರಿಂದ ಅನ್ನೋದು. ಹಾಗೇನು ಆಫ್ಟರ್ನೂನ್ ನಾರ್ಮಲ್ ಫುಡ್ ತಿನ್ನಿ. ನೈಟ್ ಕೂಡ ನಿಮಗೆ ಓಕೆ ಅನ್ಸಿದ್ರೆ ಕುಡಿಬೋದು, ಇಲ್ಲ ಬೇಡ ಅಂದರೆ ಬೇಡ. ಐ ಮೀನ್ ಕುಡಿದ್ರೆ ನಿಜ ಒಳ್ಳೆ ನಿದ್ದೆ ಬರುತ್ತೆ. ಬಾಡಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಓಕೆ ರಿಲ್ಯಾಕ್ಸ್ಡ್ ಅನ್ಸುತ್ತೆ. ಸೊ ಕುಡ್ದು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಸೊ ಇಲ್ಲೆಲ್ಲ ಆಲ್ರೆಡಿ ಹುರ್ಕೋತಾ ಇರೋದು ಇದನ್ನೆಲ್ಲನೂ ಲೈಟಾಗೇನಲ್ಲ ಸ್ವಲ್ಪ ಡೀಪ್ ಫ್ರೈ, ತುಂಬ ಡೀಪು ಅಲ್ಲ, ನಾರ್ಮಲ್ ಶಾಲೋ ಫ್ರೈ ಮಾಡಿ, ಶಾಲೋ ಫ್ರೈಯು ಕೂಡ ಅಲ್ಲ ಇದು ನಾರ್ಮಲ್ ಫ್ರೈ ಮಾಡಿ ಇದನ್ನೆಲ್ಲ ಎತ್ತಿಟ್ಟು ನಾವು ಆ್ಯಕ್ಚುಲಿ ಮನೆಯಲ್ಲೇ ಕಂಪ್ಲೀಟಾಗಿ ಒಂದನ್ನು ಕೂಡ ಮಿಲ್ಗೆ ಹೋಗಿ ಕೂಡ ಹಾಕ್ಸಿಲ್ಲ, ಏನೂ ಇಲ್ಲ, ಎಲ್ಲ ಕಂಪ್ಲೀಟ್ ಮನೆಯಲ್ಲೇ ಪ್ರೋಸೆಸ್ ಇದೆ. ಆಲ್ಮೋಸ್ಟ್ 7 kg ಅಷ್ಟು ಪೌಡ್ರು ಕೂಡ ಮಾಡಿದ್ದು ಮನೆಯಲ್ಲೇ, ನಾರ್ಮಲ್ ಮಿಕ್ಸಿನಲ್ಲೇ ಮಾಡಿದ್ದು. ಯಾಕಂದರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಆಚೆ ಹೋಗಿ ಅಲ್ಲಿ ಮಾಡಿಸಿದಾಗ ಏನೋ ಪೌಡ್ರ್ ಮಿಕ್ಸ್ ಐ ಮೀನ್ ಅಲ್ಲಿ ಅವರು ಬಿಫೋರ್ ಏನು ಪೌಡ್ರ್ ಮಾಡಿರ್ತಾರೋ ಅದಕ್ಕೂ ಇದು ಮಿಕ್ಸ್ ಆಗುತ್ತೆ ಅನ್ನೋದೊಂದಿರುತ್ತಲ್ಲ, ಆ ಕಾರಣಕ್ಕೆ ಮನೆಯಲ್ಲೇ ಮಾಡ್ಕೊಳ್ತೀವಿ. ನಾಟ್ ಓನ್ಲಿ ದಿಸ್, ಇವನ್ ಹಚ್ ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಪೌಡ್ರು ಕಂಪ್ಲೀಟ್ ಇದೆಲ್ಲನೂ ನಮ್ಮ ಮನೇಲೇ ಪೌಡ್ರ್ ಮಾಡಿಕ್ಕೊಂತೀವಿ. ಇಷ್ಟು ತಿಂಗ್ಳಿಗೆ ಇಷ್ಟು ಬೇಕಾಗತ್ತೆ, 6 ಮಂತ್ ಒನ್ಸ್ ಬೇಕು, 6 ಮಂತ್ ಒನ್ಸ್ ಅಂತಂದಾಗ 3 to 4 kg ಹಂಗೆ ಮಾಡಿಟ್ಬಿಟ್ರೆ ಮುಗೀತು. ಮಿಕ್ಸಿ ಹೋಗಲ್ವಾ ಅನ್ನೋ ಕ್ವಶನ್ ಬರುತ್ತಲ್ವಾ? ಎಸ್, ಮಿಕ್ಸಿ ಹೋಗಲ್ಲ, ಒಳ್ಳೆ ಮಿಕ್ಸಿ ತೊಗೊಂಡ್ರೆ ಹೋಗಲ್ಲ. ಸೊ ಬಾದಾಮಿ ಬಿಕಾಸ್ ಡ್ರೈ ಫ್ರೂಟ್ಸ್ ಎಲ್ಲ ಬಾಡಿ ತುಂಬ ಮುಖ್ಯ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಡ್ರೈ ಫ್ರೂಟ್ಸು. ಬಾದಾಮಿ ಬ್ರೈನ್ ಶಾರ್ಪ್ ಮಾಡುತ್ತೆ. ಸೊ ಮಕ್ಳಿಗೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಯಾರ್ಯಾರ ಮನೆಯಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಇವಾಗಿಂದನೇ ಅಭ್ಯಾಸ ಮಾಡಿ. ಬೆಳಗ್ಗೆ ಎದ್ದಿದ ತಕ್ಷಣ ನೆನೆಸಿರೋ ಡ್ರೈ ಫ್ರೂಟ್ಸ್ನ ತಿನ್ನೋದಕ್ಕೆ ಕೊಡಿ, ಅಥವಾ ಕುಡಿಯೋ ಹಾಲಿಗೆ ನಾರ್ಮಲ್ ಬರೀ ಖಾಲಿ ಹಾಲು ಕೊಡ್ದೇನೆ ಅದರೊಳಗಡೆ ಡ್ರೈ ಫ್ರೂಟ್ಸ್ನ ಪೌಡ್ರ್ ಮಾಡಿ ಯೂಸ್ ಮಾಡಿಕೊಡಿ. ಸೊ ಆ ಥರ ಕೂಡ ಒಳ್ಳೆಯದು. ಬರೀ ಹಾಲು ಕುಡಿದ್ರೆ ಕೆಲವೊಬ್ರಿಗೆ ಆಗಲ್ಲ, ಫಾರ್ ಮೀ ನನಗಾಗಲ್ಲ, ಬಿಕಾಸ್ ಅದು ಏನೋ ಗೊತ್ತಿಲ್ಲ, ಇಷ್ಟ ಆಗಲ್ಲ ಕಾಫಿ, ಹಾಲೆಲ್ಲ ಕುಡಿಬೇಕಂತ ಒಂಥರ ಅನಿಸುತ್ತೆ. ಸೊ ಈ ಥರ ಏನಾದ್ರು ಮಾಡಿಕೊಟ್ರೆ ಆರಾಮಾಗಿ ಹೋಗುತ್ತೆ, ಓಕೆ ಟೇಸ್ಟಿ ಅಂತ. ಸೊ ಏನೇನೋ ಪೌಡ್ರ್ ಬೇರೆದೆಲ್ಲ ಹಾಕ್ತೀವಿ ಗೊತ್ತಾ, ಬೂಸ್ಟು, ಹಾರ್ಲಿಕ್ಸ್, ಅದು ಇದು ಅಂತ ಯೂಸ್ ಮಾಡುವಾಗ ವಿ ಡೋಂಟ್ ನೋ ಏನು ಯೂಸ್ ಮಾಡಿರ್ತಾರೆ, ಏನು ಹಾಕಿರುತ್ತೆ ಅಂತ ನಮಗೆ ಗೊತ್ತೇ ಇರಲ್ಲ. ಇವನ್ ತುಂಬ ಜನ ನಾವೇನು ಮಾಡ್ತೀವಿ ಅಂದರೆ ಇನ್ಸ್ಟ್ರಕ್ಷನ್ಸ್ಗಳು ಕೂಡ ನೋಡಲ್ಲ, ಆ ಬಾಕ್ಸ್ ಮೇಲೆ ಏನೇನು ಯೂಸ್ ಮಾಡಿರ್ತಾರೆ ಅಂತ ಹಾಕಿರ್ತಾರೆ. ಆನೆಸ್ಟಾಗಿ 98-99% ಜನ ಅದನ್ನು ನೋಡೋದೇ ಇಲ್ಲ ನಾವು. ಈವನ್ ಸಮ್ಟೈಮ್ಸ್ ಎಕ್ಸ್ಪೈರಿ ಡೇಟ್ ಕೂಡ ನೋಡಲ್ಲ, ತೊಗೊಂಬರ್ತೀವಿ, ಯೂಸ್ ಮಾಡ್ತೀವಿ, ಕೊಡ್ತೀವಿ. ಒಂಚೂರು ಏನಾದರೂ ಆಯಿತು, ಏನೋ ಒಂದು ಸ್ವಲ್ಪ ಆಯಿತು ಅಂದಾಗ ಫುಡ್ ಪಾಯ್ಸನ್ ಅದು ಇದು ಅಂತ ಬಂದಾಗ ಅಷ್ಟೇ ನಮ್ಗೆ ಗೊತ್ತಾಗುತ್ತೆ, ಓಕೆ ಎಲ್ಲೋ ಒಂದು ಕಡೆಯಿಂದ ನಮ್ಮ ಫುಡ್ ಸೈಕಲ್ ಏನಿದೆ ಅದು ಕರೆಕ್ಟಾಗಿಲ್ಲ, ನಾವು ಆಚೆಯಿಂದ ತರ್ತಿರೋದ್ರಲ್ಲಿ ಮಿಸ್ಟೇಕ್ ಇದೆಯೋ, ಮನೇಲಿ ಮಿಸ್ಟೇಕ್ ಇದೆಯೋ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಸೊ ಮಕ್ಳಿಗಾಗಿರ್ಬೋದು, ಈವನ್ ಏಜ್ ಆಗಿರೋರ್ಗಾಗಿರ್ಬೋದು, ಐ ಮೀನ್ ಏಜ್ ಆಗಿರೋರು ಮತ್ತು ಮಕ್ಳು ಎರಡೂ ಒಂದೇ, ಇಬ್ಬರು ಕೂಡ ಒಂದೇ. ಸೊ ಅಡಲ್ಟ್ಸ್ ಆಗಿರ್ಬೋದು, ಈ ಥರ ಏನಾದರೂ ಮಾಡಿಕೊಂಡು ಮನೇಲಿ ಕುಡಿದ್ರೆ ಯು ಫೀಲ್ ವೆರಿ ಹ್ಯಾಪಿ, ಯು ಫೀಲ್ ವೆರಿ ಕಂಫರ್ಟಬಲ್, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗೂ ಇರ್ತೀರ. ಇಟ್ಸ್ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್ ಅಷ್ಟೇ. ಸೊ ಇದು ಗ್ರೈಂಡ್ ಮಾಡೋ ಒಂದು ಪ್ರೋಸೆಸ್, ಇದು ಪೌಡ್ರ್ ಮಾಡೋ ಪ್ರೋಸೆಸ್ಸು. ಸೊ ಹೇಗಾಯಿತು ಅಂದರೆ, ನಮ್ಮ ಅಮ್ಮ ಬಂದು ಪೌಡ್ರ್ ಮಾಡ್ತಿದ್ರು, ನಾನು ಅಕ್ಕ ಅದನ್ನು ಜರಡಿ ಮಾಡ್ತಿದ್ವಿ. ಇದು ನಂಬ್ತಿರೋ ಬಿಡ್ತಿರೋ ಆಲ್ಮೋಸ್ಟ್ 2 to 3 hours ಮೇಲೆ ತೊಗೊಂತು ನಮಗೆ ಪೌಡ್ರ್ ಮಾಡೋಕ್ಕೆ. ಅಷ್ಟು ಲಾಂಗ್ ಟೈಮ್ ತೊಗೊಂಡ್ರೂ ನಮ್ಗೆ ಅದು ಖುಷಿ ಅನಿಸಿದ್ದೇನು ಅಂತಂದರೆ, ನಾವೇ ಮನೆಯಲ್ಲೇ ಮಾಡಿದ್ವಿ ಅಂತ. ಸೊ ಖುಷಿ ಇದೆ, ಅದೆಲ್ಲ ಎಫರ್ಟ್ಸ್ಗೆ ಒಂದು ಚೆನ್ನಾಗಿದೆ. ಸೊ ಇಲ್ಲಿ ಪೌಡ್ರೆಲ್ಲ ಆದಮೇಲೆ ಇಷ್ಟಿದೆ, 7 kg 380 grams. ಇದು ಮಾಡಿದಾಗ ಇದು ಬಂದಿದ್ದು ಬಿಸಿನಲ್ಲಿ ಕುಡಿದ್ಬಿಟ್ರೆ ಅಂತೂ ಎಷ್ಟು ಕೂಲಾಗಿ ಬೆಚ್ಚಗಿರುತ್ತೆ ಅಂದರೆ, ಹೊಟ್ಟೆ ಒಳಗೆ ಹೋಗಿದ ತಕ್ಷಣ ಅಬ್ಬ ಅನಿಸುತ್ತೆ. ಸೊ ಹೆಂಗೆ ಮಾಡೋದು ಅಂತ ಕೂಡ ಪ್ರೋಸೆಸ್ ಇದೆ. ಬಿಸಿನೀರು ಒಂದು ಲೋಟದಷ್ಟು ಹಾಕಿ, ಒಂದು ಸ್ವಲ್ಪ ಪೌಡ್ರ್, 1 ಸ್ಪೂನ್ 1.5 ಸ್ಪೂನ್ ಪೌಡ್ರನ್ನ ಹಾಕಿ ಕಂಪ್ಲೀಟಾಗಿ ಗಂಟು ಬರ್ದಂಗೆ ಮಿಕ್ಸ್ ಮಾಡಿ ಒಂದು ಚಿಕ್ಕ ಬೌಲಲ್ಲಿ ಅದನ್ನು ತೆಗೆದು ನಾವು ಬಿಸಿನೀರಲ್ಲಿ ಹಾಕಿ ಬೆಲ್ಲ ಅಥವಾ ಉಪ್ಪನ್ನು ಸೇರಿಸಿ ಬಿಸಿ ಆದಮೇಲೆ ತೆಗೆದಿಟ್ಟು ಕುಡಿದ್ರೆ
ನಿಜ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.